ನಮಸ್ಕಾರ. ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಎಚ್.ಎಸ್. ಸುಧೀಂದ್ರ ಕುಮಾರ್. ಮಾರೇಗೌಡ ಹುಟ್ಟುಹಬ್ಬ ಹಿನ್ನೆಲೆ 680 ಕನ್ನಡಕ ಉಚಿತ ವಿತರಣೆ. ಮಾರೇಗೌಡ ಅತ್ಯುತ್ತಮ ಸಂಘಟಕ, ಮುಕ್ತ ಪ್ರಶಂಸೆ. ಕಾರ್ಯಕ್ರಮದ ವರದಿ ನಿಮ್ಮ ಗಮನಕ್ಕೆ. ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಮಾಜಿ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರು, ಸಹಕಾರಿ CM ಮಾರೇಗೌಡರ ಹುಟ್ಟುಹಬ್ಬವನ್ನು ಯಶವಂತಪುರ ಕ್ಷೇತ್ರದ ಮಂಡಲದ ಹಳೆಯ ಕಚೇರಿ ಒಳಗೆ ನಡೆಸಲಾಯಿತು. ಕಾರ್ಯಕ್ರಮದೊಳಗೆ ಅನೇಕರು ಭಾಗವಹಿಸಿದರು. ಏನು ಗುಂಪುಗಾರಿಕೆ ಇದೆ ಅನ್ನುವಂಥದ್ದನ್ನು ಈ ಹುಟ್ಟುಹಬ್ಬದ ಸಂದರ್ಭದೊಳಗೆ ಗುಂಪುಗಾರಿಕೆಗಳಿಲ್ಲ ಅನ್ನುವಂಥದ್ದನ್ನು ಸಾದೃಶ್ಯಗೊಳಿಸಲಾಯಿತು. ಕೇವಲ 2-3 ಜನ ಮಾತ್ರ ಕಾರ್ಯಕ್ರಮದೊಳಗೆ ಅನುಪಸ್ಥಿತಿಯಾಗಿದ್ದರು ಅಂತಕ್ಕಂಥ ಮಾಹಿತಿ. ಈ ಹಿಂದಿನ ಏನು ಯಶವಂತಪುರ ನಗರ ಮಂಡಲದ ಅಧ್ಯಕ್ಷರಾದ ಅನಿಲ್ ಚಳಗೇರಿ, ಮಾಜಿ BBMP ಸದಸ್ಯ VV ಸತ್ಯನಾರಾಯಣ, ಮಾಜಿ ಪ್ರಧಾನ ಕಾರ್ಯದರ್ಶಿ ಶಶಿಕುಮಾರ್, 3 ಜನರನ್ನು ಹೊರತುಪಡಿಸಿದರೆ ಉಳಿದ ಎಲ್ಲರೂ ಕೂಡ ಮಾರೇಗೌಡರನ್ನು ಅಭಿನಂದಿಸಿದ್ದಾರೆ. ಹಾಗಾಗಿ ಯಾವುದೇ ಗುಂಪುಗಾರಿಕೆಗಳಿಲ್ಲ ಅನ್ನುವಂಥದ್ದು ಈ ಹುಟ್ಟುಹಬ್ಬದ ಆಚರಣೆ ಒಳಗೆ ವ್ಯಕ್ತವಾಗಿದೆ ಎನ್ನುವಂಥದ್ದು ಅಲ್ಲಿದ್ದವರು ಅನೇಕರು ವ್ಯಕ್ತಪಡಿಸಿದ್ದಾರೆ. ಮಾರೇಗೌಡರ ಹುಟ್ಟುಹಬ್ಬದೊಳಗೆ ಅನೇಕ ಪಕ್ಷದ ವಿವಿಧ ಮುಖಂಡರು ಭಾಗವಹಿಸಿದ್ರು. ಅವರೆಲ್ಲ ಒಂದು ವರದಿ ಕೊಡುವುದಕ್ಕೂ ಮುನ್ನ ಒಟ್ಟಾರೆಯಾಗಿ ಆರೋಗ್ಯ ಶಿಬಿರವನ್ನು ಏರ್ಪಡಿಸಿದೊಳಗೆ 1260 ಜನ ತಮ್ಮ ಆರೋಗ್ಯದ ತಪಾಸಣೆಯಲ್ಲಿ ಪಾಲ್ಗೊಂಡಿದ್ದಾರೆ. ಒಟ್ಟಾರೆಯಾಗಿ 1260 ಜನ ಆರೋಗ್ಯದ ತಪಾಸಣೆ, 160 ಜನಕ್ಕೆ ECG, 680 ಜನಕ್ಕೆ ಉಚಿತವಾಗಿ ಕನ್ನಡಕದ ವಿತರಣಾ ಕಾರ್ಯಕ್ರಮ ನಡೆದಿದೆ. ಹಲವು ಬೀದಿ ಬದಿ ವ್ಯಾಪಾರಿಗಳಿಗೆ ಮಳೆಯ ಬಿಸಿಲಿನ ರಕ್ಷಣೆಗೋಸ್ಕರವಾಗಿ ಛತ್ರಿಯನ್ನು ವಿತರಿಸಲಾಗಿದೆ. ಇದು ಒಂದು ಕಾರ್ಯಕ್ರಮ ನಡೆದಂಥ ಒಂದು ವರದಿ ನಿಮ್ಮ ಗಮನಕ್ಕೆ ಕೊಡ್ತಿದ್ದೇನೆ. ಕಾರ್ಯಕ್ರಮಗಳಿಗೆ ಅನೇಕರು ಭಾಗವಹಿಸಿದ್ರು. ಅವರು ಹೇಳಿದಂಥ ಕೆಲವೊಂದು ಮಾತುಗಳನ್ನು ನಿಮ್ಮ ಗಮನಕ್ಕೆ ಕೊಡ್ತಾ ಇದ್ದೇನೆ. CM ಮಾರೇಗೌಡರು ಭಾರತೀಯ ಜನತಾ ಪಕ್ಷದಲ್ಲಿ ನಿಷ್ಠಾವಂತರಾಗಿ ಸಾಕಷ್ಟು ದುಡಿದಿದ್ದಾರೆ. ಅವರಿಗೆ ಅವಕಾಶ ಸಿಗಬೇಕು, ಯಾವುದಾದ್ರೂ ಒಂದು ಅಧಿಕಾರ ಅವರಿಗೆ ಸಿಗಬೇಕು, NDA ಅಧಿಕಾರಕ್ಕೆ ಬರುತ್ತೆ, ಅವ್ರಿಗೊಂದು ಅವಕಾಶ ಸಿಗುತ್ತೆ ಅನ್ನುವಂಥದ್ದನ್ನು ಜಾತ್ಯತೀತ ಜನತಾದಳದ ಯಶವಂತಪುರ ಅಧ್ಯಕ್ಷರಾಗಿರ್ತಕ್ಕಂಥ ಹಾಗೆಯೇ ವಿಧಾನ ಪರಿಷತ್ ಸದಸ್ಯ TN ಜವರಾಯಗೌಡರು ಹೇಳಿದ್ದಾರೆ. ಅವ್ರಿಗೊಂದು ಅವಕಾಶ ಸಿಗಬೇಕು, ದುಡಿದಿದ್ದಾರೆ ಅಂತಕ್ಕಂಥ ಮಾತನ್ನು ಅವರು ವ್ಯಕ್ತಪಡಿಸಿದ್ದಾರೆ. ಮಾರೇಗೌಡರ ಹುಟ್ಟುಹಬ್ಬವನ್ನು ನಮ್ಮ BJP JDS ಕಾರ್ಯಕರ್ತರು ಇಂಡಿಯಾ ವತಿಯಿಂದ ಒಗ್ಗಟ್ಟಾಗಿ ನಮ್ಮ ಪಂಪಘಟ್ಟ ಶಶಿ ಅವರ ಅಧ್ಯಕ್ಷತೆಯಲ್ಲಿ ಆಂಜನೇಯಪ್ಪನವರ ಅಧ್ಯಕ್ಷತೆಯಲ್ಲಿ ನಡೀತಾ ಇದೆ. ಭಾಳ ಉತ್ತಮವಾಗಿ ಎರಡು ಪಕ್ಷದ ಕಾರ್ಯಕರ್ತರು ಭಾಳ ವಿಜೃಂಭಣೆಯಿಂದ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾಯಿದ್ದಾರೆ. ಈ ಶುಭ ಸಂದರ್ಭದಲ್ಲಿ ಅವರಿಗೆ ನಾನು ಹುಟ್ಟುಹಬ್ಬದ ಅಂಗವಾಗಿ 100 ವರ್ಷ ಆಯುಷ್ ಕೊಟ್ಟು ಆರೋಗ್ಯ ಕೊಟ್ಟು ಕಾಪಾಡಲಿ. ಮುಂದಿನ ದಿನಗಳಲ್ಲಿ ಪಕ್ಷದ ವತಿಯಿಂದ ಯಾವುದಾದ್ರು ಒಂದು ಅಧಿಕಾರ ಅವ್ರಿಗೂ ಸಿಗಲಿ. 2008ರಿಂದ ನಿರಂತರವಾಗಿ ಈ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಕಾರ್ಯಕರ್ತರನ್ನೆಲ್ಲ ಒಗ್ಗೂಡಿಸ್ಕೊಂಡು ಒಟ್ಟಾಗಿ ಕೆಲಸ ಮಾಡ್ತಾಯಿದ್ದಾರೆ. ಶೋಭಾ ಹತ್ರ ಚೆನ್ನಾಗಿದ್ದಾರೆ, ನಂದು ಸದಾನಗೌಡ ಹತ್ರ ಚೆನ್ನಾಗಿದ್ದಾರೆ. ಪಕ್ಷದಲ್ಲೂ ಒಳ್ಳೆಯ ಉತ್ತಮವಾದ ಕಾರ್ಯಕರ್ತ ಒಡನಾಟ ಇಟ್ಕೊಂಡವ್ರೆ. ಮುಂದಿನ ದಿನಗಳಲ್ಲಿ ಒಳ್ಳೆಯದಾಗಲಿ ಅಂತೇಳಿ ಆ ಶುಭ ಹಾರೈಸ್ತೀವಿ. ಅದೇ ರೀತಿ ಮಾರೇಗೌಡರು ಸ್ಥಳೀಯರಿದ್ದಾರೆ, ಹಿರಿಯ ವ್ಯಕ್ತಿ ಇದ್ದಾರೆ, ಅತ್ಯುತ್ತಮ ಸಂಘಟಕರಿದ್ದಾರೆ. ಕ್ಷೇತ್ರ ವಿಂಗಡಣೆ ಆಗೇ ಆಗುತ್ತೆ, ಅವ್ರಿಗೂ ಅವಕಾಶ ಸಿಗಲಿ ಅನ್ನುವಂಥ ಆಶಯ ನಮ್ಮದು ಅಂಥೇಳಿ ಭಾರತೀಯ ಜನತಾ ಪಕ್ಷದ ರೈತ ಮೋರ್ಚಾದ ರಾಜ್ಯ ಉಪಾಧ್ಯಕ್ಷ M. ರುದ್ರೇಶ್ ಹೇಳಿದ್ದಾರೆ. ಯಶವಂತಪುರ ಕ್ಷೇತ್ರದ ಮಾಜಿ BJP ಅಧ್ಯಕ್ಷರು, ನಮ್ಮ ಆತ್ಮೀಯರು ಆದ ಮಾರೇಗೌಡರಿಗೆ ಇವತ್ತು ಹುಟ್ಟುಹಬ್ಬ. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀವಿ. ವಿಭಿನ್ನವಾಗಿ ಮಾರೇಗೌಡರು ಹುಟ್ಟುಹಬ್ಬನ ಆಚರಣೆ ಮಾಡ್ತಾಯಿದ್ವಿ. ಅವರು ಈ ಹಿಂದೆ ಯಶವಂತಪುರ ಕ್ಷೇತ್ರದ ಅಧ್ಯಕ್ಷರಾಗಿದ್ದರು, ಎಲ್ಲರನ್ನೂ ಜೊತೆಗೆ ತಗೊಂಡು ಹೋಗ್ತಾಯಿದ್ರು, ಒಳ್ಳೆಯ ಸಂಘಟನಾಕಾರರಾಗಿದ್ದರು. ಈ ಕ್ಷೇತ್ರದ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ, ಈ ಕ್ಷೇತ್ರದ ಮಗನಾಗಿ ಕೆಲಸ ಮಾಡಿದ್ರು. ಯಾಕೆಂದರೆ ಅವರು ಸ್ಥಳೀಯವಾಗಿ ಈ ಕ್ಷೇತ್ರದಲ್ಲಿ ಹುಟ್ಟಿ ಬೆಳೆದವರು, ಈ ಕ್ಷೇತ್ರದ ಸ್ಥಳೀಯವಾಗಿ ಇದ್ದಂಥ ವ್ಯಕ್ತಿ, ಇರೋಂಥ ವ್ಯಕ್ತಿ. ಅವ್ರ ಬಗ್ಗೆ ನಾವೇನು ಮಾತಾಡೋಂಥದ್ದೇನಿಲ್ಲ. ಸಂಘಟನೆ ಚೆನ್ನಾಗಿತ್ತು, ಸಂಘಟನೆ ಚೆನ್ನಾಗಿ ಮಾಡ್ತಾಯಿದ್ವಿ. ಈಗಿರೋ ಶಾಸಕರು ಹೋಗಿರೋದು ಗೊತ್ತು, ಕಾಂಗ್ರೆಸ್ನಲ್ಲಿ ಇದ್ದಾರೆ, ಕಾಂಗ್ರೆಸ್ ಕೆಲಸ ಮಾಡ್ತಾವ್ರೆ. ಈಗಾಗಲೇ ಭಾರತೀಯ ಜನತಾ ಪಕ್ಷಕ್ಕೆ ಬಾಯಿಗೆ ಬಂದಂಗೆ ಬೈಕೊಂಡು ಓಡಾಡ್ತಾವ್ರೆ. ಕೆಲವೇ ದಿನದಲ್ಲಿ ಗೊತ್ತಾಗ್ತದೆ ಅವ್ರನ್ನ ಉಚ್ಚಾಟನೆ ಮಾಡವ್ರೆ. ಬರೋಂಥ ದಿವಸದಲ್ಲಿ ಇಲ್ಲಿ ಸಂಘಟನೆ ನಡೀತಾ ಇದೆ. ಈ ಬಾರಿ ಕ್ಷೇತ್ರಗಳು ವಿಭಜನೆ ಆಗ್ಬೋದು, ಏಕೆಂದರೆ 1 ನೇಷನ್ 1 ಎಲೆಕ್ಷನ್ ಬರ್ತಾ ಇದೆ. ಹಾಗಾಗಿ ಕ್ಷೇತ್ರಗಳ ಮರು ವಿಂಗಡಣೆಗಳು ಆಗ್ತವೆ. ಅದರಲ್ಲಿ ಸಂಘಟನೆಯಲ್ಲಿ ಯಾರು
ಪಕ್ಷಕ್ಕೆ ದುಡ್ದವ್ರೆ, ಸ್ಥಳೀಯವಾಗಿ ಯಾರಿರ್ತಾರೆ ಅವ್ರಿಗೆ ಅವಕಾಶ ಸಿಗ್ತದೆ. ಅದೇ ರೀತಿ 12,000 ಮತ ಬಂದಿತ್ತು ಒಂದು ಹಂತದೊಳಗೆ ಯಶವಂತಪುರ ವಿಧಾನಸಭಾ ಕ್ಷೇತ್ರದ MLA ಚುನಾವಣೆಯೊಳಗೆ. ಅದನ್ನು 68,000ಕ್ಕೆ ಏರಿಸಿದಂತಹ ಶಕ್ತಿ, ಕೀರ್ತಿ, ಸಂಘಟನೆ ಏನಾದರೂ ಇದ್ದರೆ ಅದು CM ಮಾರೇಗೌಡರದು. ಸಹಜವಾಗಿ ಒಂದು ಹಳೆಯ ಮಾತಿದೆ, ಗೆದ್ದಲು ಹುತ್ತ ಕಟ್ಟುತ್ತೆ, ಆ ಹುತ್ತಕ್ಕೆ ಹಾವು ಬಂದು ಸೇರಿಕೊಳ್ಳುತ್ತೆ ಅಂತೇಳಿ. ಅಂತ ಹಾಗಾಯಿತು ಅಷ್ಟೇ. ಆದರೆ ಖಂಡಿತವಾಗಿಯೂ ಒಳ್ಳೆಯ ಕಾಲ ಬರುತ್ತೆ, ಮಾರೇಗೌಡರಿಗೆ ಉತ್ತಮ ಅವಕಾಶ ಸಿಗುತ್ತೆ ಅನ್ನುವಂಥದ್ದು ಭಾರತೀಯ ಜನತಾ ಪಕ್ಷದ ಯಶವಂತಪುರ ಕ್ಷೇತ್ರದ ಮಾಜಿ ಅಧ್ಯಕ್ಷ, ಮಾಜಿ BBMP ಸದಸ್ಯ ರಾ ಅಂಜನಪ್ಪನವರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಇವತ್ತು ನಮ್ಮ ಆತ್ಮೀಯ ಸ್ನೇಹಿತರು, ನಿಕಟಪೂರ್ವ ಯಶವಂತಪುರ ಕ್ಷೇತ್ರದ BJP ಅಧ್ಯಕ್ಷರು, ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕರು, ಸಹಕಾರ ಪತ್ತಿನ ಸಹಕಾರ ಸಂಘದ ಸದಸ್ಯರು, ಮಾಜಿ ಅಧ್ಯಕ್ಷರು ಆದಂಥ ಆತ್ಮೀಯರು ಆದಂಥ ಮಾರೇಗೌಡರ ಹುಟ್ಟುಹಬ್ಬ. ಅದನ್ನು ಇವತ್ತು ನಾವೆಲ್ಲ ಎಲ್ಲರೂ ಸೇರಿ ನಮ್ಮ ಪಕ್ಷದ ಮುಖಂಡರುಗಳು, ಹಾಗೆಯೇ ಕಳೆದ 20ನೇ ತಾರೀಕು ನನ್ನ ಹುಟ್ಟುಹಬ್ಬ ಆಗಿತ್ತು. ಪ್ರತಿ ವರ್ಷ ಮಾರೇಗೌಡರ ಜೊತೆಗೆ ನನ್ನನ್ನು ಸೇರಿಸ್ಕೊಂಡು ನನಗೂ ಹುಟ್ಟುಹಬ್ಬದ ಆಚರಣೆಯನ್ನು ಮಾಡ್ತಾಯಿದ್ದಾರೆ. ಈ ವರ್ಷ ಎಲ್ಲ ವರ್ಷಕ್ಕಿಂತ ಹೆಚ್ಚಾಗಿ ಪೂರ್ವಕವಾಗಿ ಈ ಒಂದು ಕಾರ್ಯಕ್ರಮ ನಡೆದಿದೆ. ಅದಕ್ಕಾಗಿ ನಮ್ಮೆಲ್ಲ ಪಕ್ಷದ ಮುಖಂಡರು, ಕಾರ್ಯಕರ್ತರು, ಮಾತೆಯರಿಗೆ ನಾನು ಧನ್ಯವಾದವನ್ನು ತಿಳಿಸ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ಕಣ್ಣಿನ ತಪಾಸಣೆ, ಹೃದಯ ತಪಾಸಣೆ, ಹಾಗೆಯೇ ಬೀದಿ ಬದಿ ವ್ಯಾಪಾರಿಗಳಿಗೆ ಬಿಸಿಲಿನಿಂದ ರಕ್ಷಣೆ ಪಡ್ಕೊಳೋಕ್ಕೆ ಅಂಬ್ರೆಲಾಗಳನ್ನು, ಛತ್ರಿಗಳನ್ನು ಕೊಡುವಂಥ ಕಾರ್ಯಕ್ರಮ, ಹಾಗಾಗಿ ಹಲವಾರು ಸಾಮಾಜಿಕ ಕಾರ್ಯಕ್ರಮಗಳು ಕೂಡ ಪ್ರತಿ ವರ್ಷ ನಡೆಸ್ಕೊಂಡ್ಬಂದಿದ್ದಾರೆ. ಈ ವರ್ಷ ನಡೀತಾ ಇದೆ. ಅದಕ್ಕಾಗಿ ಕೆಂಪೇಗೌಡ ವೈದ್ಯಕೀಯ ಕಾಲೇಜಿನ ಸಿಬ್ಬಂದಿ ಬಂದಿದ್ದಾರೆ. ಅದಕ್ಕೆ ಕಾರಣಕರ್ತರು ಮಾರೇಗೌಡರು. ಅವ್ರಿಗೂ ನಾವು ಈ ಸಂದರ್ಭದಲ್ಲಿ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳ್ತಾ, ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಯೋದಕ್ಕೆ ಕಾರಣಕರ್ತರಾಗಿದ್ದೀರಾ. ಮಾರೇಗೌಡರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಮುಂದಿನ ಚುನಾವಣೆ 28ಕ್ಕೆ ಬರ್ತಾ ಇದೆ. NDA ಜೊತೆ ಸೇರಿ JDS ಜೊತೆ ಸೇರಿ NDA ಮಾಡಿ ಎಲೆಕ್ಷನ್ ಮಾಡೋದು ಅಂತ ಇದೆ. ಇನ್ನೂ ಹಲವಾರು ಆಕಾಂಕ್ಷಿಗಳಿದ್ದಾರೆ, JDSನಲ್ಲೂ ಇದ್ದಾರೆ, BJPಯಲ್ಲೂ ಇದ್ದಾರೆ, ಹಲವಾರು ಆಕಾಂಕ್ಷಿಗಳಿದ್ದಾರೆ. ಯಾರಿಗೆ ಸಿಕ್ಕಿದ್ರೂ ಸರಿ, ನಮ್ಮ ಗುರಿ ಒಂದೇ, ಈ ಬಾರಿ ಯಶವಂತಪುರದಲ್ಲಿ ಇರ್ತಕ್ಕಂಥ MLA ದುರಾಡಳಿತವನ್ನು ಕೊನೆಗಳಿಸಬೇಕು, NDA ಅಭ್ಯರ್ಥಿನ ಗೆಲ್ಲಿಸ್ಕೊಬೇಕಾಗಿದೆ. ಅದಕ್ಕೆ ನಾವೆಲ್ಲರೂ JDSನವರು, BJPಯವರು ಎಲ್ಲ ಒಟ್ಟಿಗೆ ಸೇರಿ ಶ್ರಮ ವಹಿಸಿ ಈ ಒಂದು ಗುರಿಯನ್ನು ನಾವು ಸಾಧಿಸ್ತೇವೆ. 2013ರಲ್ಲಿ ನಾನು ಅಧ್ಯಕ್ಷ ಆಗಿದ್ದೆ. ಆಗ ನಾನು ಕಾರ್ಪೊರೇಟರ್ ಕೂಡ ಆಗಿದ್ದೆ. ನನ್ನ ಅವಧಿ 2 ವರ್ಷಕ್ಕೆ ಕೊನೆಗೊಳ್ತು. ನಂದು ಮುಂದುವರೆದ ಭಾಗ ಆಗಿತ್ತು. 2016ರಲ್ಲಿ ಮಾರೇಗೌಡರು ಅಧ್ಯಕ್ಷರಾಗಿ ಬಂದರು. ಆ ಸಂದರ್ಭದಲ್ಲಿ ಸಂಘಟನೆ ಅಷ್ಟೊಂದು ನಾವು ಒಂದು ಅಲ್ಪ ಸ್ವಲ್ಪ ನೀರೆರೆದು ಪೋಷಿಸಿದ್ವಿ. ಮಾರೇಗೌಡರು ಬಂದಮೇಲೆ ಹೆಮ್ಮರವಾಗಿ ಬೆಳೀತು. ಅವರು ತನು ಮನ ಧನ ಯಾರನ್ನೇನು ಕಾಯಲಿಲ್ಲ. ಪ್ರತಿಯೊಂದು ಪಕ್ಷಕ್ಕಾಗಿ, ಪಕ್ಷನ ಮೇಲೆ ತರಬೇಕು ಅನ್ನೋ ಉದ್ದೇಶಕ್ಕಾಗಿ ಪಕ್ಷದ ಇವತ್ತು ಏನೋ ಅವತ್ತು ನಮ್ಮಿಂದ ದೂರವಾಗೇ ಇದ್ದರು. ಇವ್ರಿಗೂ ಬಹಳಷ್ಟು ಅನ್ಯಾಯ ಮಾಡಿದರು ಅವರು ಅಂದರೆ ಅರ್ಥ ಆಗುತ್ತೆ. ಭಾಳ ಅನ್ಯಾಯ ಮಾಡಿದರು. ಅದು ಒಂದು ಕೋಪ ಇರ್ಬೋದು. ಜೊತೆಗೆ ಪಕ್ಷದ ಮೇಲಿನ ಪ್ರೀತಿ, ಪಕ್ಷ ಅವರು ಕೊಟ್ಟಂಥ ಒಂದು ಗೌರವ, ಅದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಒಳ್ಳೆಯ ಕೆಲಸ ಮಾಡಿದ್ರು. 2013ರ ಬೈ ಎಲೆಕ್ಷನಲ್ಲಿ ನಮ್ಮಲ್ಲಿ ಒಂದು ಸಮರ್ಥ ಕ್ಯಾಂಡಿಡೇಟ್ ಇರಲಿಲ್ಲ. ನಮ್ಮ ಈ ತಾವರೆಕೆರೆ ಭಾಗದವರು ಒಬ್ಬರು ನಿಂತಂದರು. ಬರೀ 12,500 ಆಯಿತು. ಶೋಭಾ ಕರಂದ್ಲಾಜೆ ಅವರು ಗೆದ್ದಾಗ 1.5 ಲಕ್ಷ ಓಟ್ ತೊಗೊಂಡಿದ್ರು. 1,084 ಓಟಲ್ಲಿ ಗೆದ್ದಿದ್ರು. ಅಂಥದ್ದು ಬರೀ 12,500ಕ್ಕೆ ಬಂತು. ನಾವು ಮಾರೇಗೌಡರೆಲ್ಲ ಜೊತೆ ಸೇರಿ ಮುಂದಿನ ಎಲೆಕ್ಷನಲ್ಲಿ 18ರ ಎಲೆಕ್ಷನಲ್ಲಿ ಜಗ್ಗೇಶ್ ಅವರು ಬಂದಾಗ ಪ್ರತಿ ಕ್ಷೇತ್ರವನ್ನು ಸುತ್ತಿ, ಅವತ್ತು ನಮ್ಮಲ್ಲಿ ಹಣಬಲ ಇರಲಿಲ್ಲ, ಜನಬಲ ಮಾತ್ರ ಇದ್ದಿದ್ದು. ನಾವು ಮಾರೇಗೌಡರ ಸಂಘಟನೆ ಇರ್ಬೋದು, ನಮ್ಮ ಕಾರ್ಯಕರ್ತರ ಉತ್ಸಾಹ, ಪಕ್ಷದ ಮೇಲಿನ ಪ್ರೇಮ ಇವೆಲ್ಲ ಸೇರಿಕೊಂಡು ಅವತ್ತು 12,500 ಇದ್ದದ್ದು 62,000 ಆಯಿತು. ಅವತ್ತು ಗೊತ್ತಾಯಿತು ಆ ವ್ಯಕ್ತಿಗೆ, ನಾನು ನೆಕ್ಸ್ಟು ಕಾಂಗ್ರೆಸ್ಸಲ್ಲೇ ಇದ್ದರೆ ನನ್ನ ಬುಡಕ್ಕೆ ನೀರು ಬಿಡ್ತಾರೆ ಅಂತೇಳಿ ಅವತ್ತು ದುರಾಲೋಚನೆಯೋ ಗೊತ್ತಿಲ್ಲ, ಯಾವುದೋ ಒಂದು ಸಂದರ್ಭದಲ್ಲಿ ಬಂದು ಸೇರಿಕೊಂಡ್ರು. ಗೆದ್ದಲು ಹುತ್ತ ಕಟ್ಟುತ್ತಂತೆ, ಅವು ಬಂದು ಸೇರಿಕೊಳ್ತಂತೆ. ಹಾಗಾಯಿತು. ಈ ಎಲ್ಲ ನಂತರೊಳಗೆ ಹುಟ್ಟುಹಬ್ಬವನ್ನು ಆಚರಿಸ್ಕೊಂಡಂತಹ ಮಾರೇಗೌಡರು ಹೇಳಿದಂಥದ್ದು ಅಂತಂದರೆ, ನಾನು ಯಾವುದೇ ಆಕಾಂಕ್ಷೆಗಳಿಲ್ಲ, 2028ಕ್ಕೆ ಹೈಕಮಾಂಡ್ ಏನಾದರೂ ನಿರ್ಧರಿಸಿ ಕಾರ್ಯಕರ್ತರ ಆಶೀರ್ವದಿಸಿದ್ರೆ ನಾನು ಸ್ಪರ್ಧೆ ಮಾಡ್ತೇನೆ, ಎಲ್ಲವೂ ಕೂಡ ಹೈಕಮಾಂಡ್ಗೆ ಬಿಟ್ಟಂಥದ್ದು. ಪಕ್ಷ ನಿಷ್ಠೆಯಿಂದ ನಾನು ಕಾರ್ಯನಿರ್ವಹಿಸುತ್ತಿದ್ದೇನೆ. ಇದು ಜನ್ಮ ದಿನಾಚರಣೆಯನ್ನು ಇವತ್ತು ಆಚರಿಸ್ತಿಲ್ಲ, 10-12 ವರ್ಷದ ಆಚರಿಸ್ಕೊಂಡು ಬರ್ತಾ ಇದ್ದೇವೆ. ಜನ್ಮ ದಿನಾಚರಣೆಯ ನೆಪ ಮಾತ್ರವನ್ನು ಇಟ್ಟುಕೊಂಡು ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ಜನಸೇವೆಯನ್ನು, ಸಮಾಜ ಸೇವೆಯನ್ನು ಮಾಡ್ತಾ ಇದ್ದೇವೆ ಅನ್ನುವಂಥದ್ದನ್ನು CM ಮಾರೇಗೌಡರು ಹೇಳಿದ್ದಾರೆ. ಅನ್ನುವಂಥದ್ದು
ಒಂದು ಸಾಂಕೇತಿಕ. ನಾವು ಪ್ರತಿ ವರ್ಷ ಹುಟ್ಟುಹಬ್ಬ ಅನ್ನುವಂಥ ಸಾಂಕೇತಿಕವಾಗಿ ಇಟ್ಕೊಂಡು ಸಮಾಜಮುಖಿಯಾದಂಥ ಹಲವಾರು ಕಾರ್ಯಕ್ರಮಗಳನ್ನು ಪ್ರತಿ ವರ್ಷ ಮಾಡ್ಕೊಂಡು ಬರ್ತಾ ಇದ್ದೀವಿ. ಅದೇ ರೀತಿ ಈ ವರ್ಷವೂ ಕೂಡ ಕಣ್ಣಿನ ತಪಾಸಣೆ ಮತ್ತು ಶಸ್ತ್ರಚಿಕಿತ್ಸೆಯನ್ನು ಮಾಡುವಂಥದ್ದು, ಹಾಗೆ ECG ಏನು ಆರೋಗ್ಯವನ್ನು ತಪಾಸಣೆ ಮಾಡುವಂಥ ಅವಶ್ಯಕತೆ ಇರ್ತಕ್ಕಂಥವ್ರಿಗೆ ತಪಾಸಣೆ ಮಾಡುವಂಥ ಕಾರ್ಯಕ್ರಮ, ಹಾಗೆ ಬೀದಿ ಬದಿ ವ್ಯಾಪಾರಿಗಳಿಗೆ ಛತ್ರಿಗಳನ್ನು ಕೊಡೆಗಳನ್ನು ಕೊಡುವಂಥ, ಮಳೆ ಮತ್ತು ಬಿಸಿಲಿನ ತಾಪದಿಂದ ರಕ್ಷಣೆ ಪಡೀಲಿಕ್ಕೆ ಅವರಿಗೆ ನೀಡುವಂಥದ್ದು, ಹಾಗೆ ಪರಿಸರ ಸಂರಕ್ಷಣೆ ದೃಷ್ಟಿಯಿಂದ ಗಿಡ ನೆಡುವ ಕಾರ್ಯಕ್ರಮಗಳನ್ನು ನನ್ನೆಲ್ಲ ಸ್ನೇಹಿತರುಗಳು ಹಲವಾರು ವರ್ಷಗಳಿಂದ ಮಾಡ್ತಾ ಬರ್ತಾ ಇದ್ದಾರೆ. ಅದು ಈ ವರ್ಷವೂ ಕೂಡ ಹೆಚ್ಚಿನ ಕಾರ್ಯಕರ್ತರು, ಬಂಧುಗಳು ಎಲ್ಲರೂ ಸೇರಿ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇರುವಂಥದ್ದು ನನಗೆ ತುಂಬ ಸಂತೋಷವನ್ನು ತಂದಿದೆ. ಈ ಒಂದು ಆರೋಗ್ಯ ತಪಾಸಣಾ ಕಾರ್ಯಕ್ರಮಕ್ಕೆ ನಮ್ಮ ಕೆಂಪೇಗೌಡ ಮೆಡಿಕಲ್ ಸೈನ್ಸ್, ಕೆಂಪೇಗೌಡ ಆಸ್ಪತ್ರೆ ವತಿಯಿಂದ, ಹಾಗೆ ರೋಟರಿ ಸಂಸ್ಥೆ ವತಿಯಿಂದ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ಹೆಚ್ಚಿನ ರೀತಿಯಲ್ಲಿ ಜನಗಳು ಇದಕ್ಕೆ ಸ್ಪಂದನೆಯನ್ನು ಕೊಟ್ಟು ಅದರ ಸದುಪಯೋಗವನ್ನು ಪಡ್ಕೊಳ್ತಾ ಇದ್ದಾರೆ. ಇದು ನಮಗೆ ಸಮಾಜಕ್ಕೆ ಒಂದಷ್ಟು ಕಿಂಚಿತ್ತು ಸಹಾಯವನ್ನು ಮಾಡುವಂಥ ಒಂದು ಅವಕಾಶವನ್ನು ದೊರಕಿಸ್ಕೊಟ್ಟಿದ್ದಾರೆ. ನಮ್ಮೆಲ್ಲ ಸ್ನೇಹಿತರುಗಳ ಶ್ರಮದಿಂದ ಈ ಕಾರ್ಯಕ್ರಮ ನಡೆದಿದೆ. ನಮ್ಮೆಲ್ಲ ಸ್ನೇಹಿತರುಗಳ ಪರಿಶ್ರಮ, ಅವರು ಮಾಡಿರುವಂಥ ತಯಾರಿ, ಅವರು ಎಲ್ಲ ಭಾಗದ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಮೂಲೆ ಮೂಲೆಗಳಿಗೆ ವಿಚಾರವನ್ನು ತಿಳಿಸಿ ಎಲ್ಲರೂ ಕೂಡ ಬಂದು ಈ ಒಂದು ಸಂದರ್ಭದಲ್ಲಿ ಆರೋಗ್ಯ ತಪಾಸಣೆಯನ್ನು ಮಾಡಿಸ್ಕೊಳ್ಳೋದಿರ್ಬೋದು. ಹಾಗೆ ನನಗೆ ಮತ್ತು ಆಂಜನಪ್ಪನವರ ಮೊನ್ನೆ 20ನೇ ತಾರೀಕು ಆಂಜನಪ್ಪನವರ ಹುಟ್ಟುಹಬ್ಬ, ಈ ನಮ್ಮಿಬ್ಬರಿಗೂ ಆಶೀರ್ವಾದ ಮಾಡುವಂಥ ಕಾರ್ಯವನ್ನು ಮಾಡಿದ್ದಾರೆ. ಪ್ರತಿ ವರ್ಷಕ್ಕಿಂತ ಈ ಬಾರಿ ಏನು ನಾವು ನಿರೀಕ್ಷೆ ಮಾಡಿದ್ವಿ ಅದಕ್ಕಿಂತ ಅತಿ ಹೆಚ್ಚು ನಮ್ಮ ಮಿತ್ರರು ಬಂದು ನಮ್ಗೆ ಆಶೀರ್ವಾದ ಮಾಡಿದ್ದಾರೆ. ಅದು ನಾವು ಅವರಿಗೆ ಹೃದಯಪೂರ್ವಕವಾದಂಥ ಧನ್ಯವಾದಗಳನ್ನು ಅರ್ಪಿಸ್ತೇವೆ. ಸರ್, ಪ್ರಮುಖವಾಗಿ ನಮ್ಮ ಮಾಜಿ ಮುಖ್ಯಮಂತ್ರಿಗಳು, ಕೇಂದ್ರ ಸಚಿವರು ಆದಂಥ ಸದಾನಂದ ಗೌಡರು ಬಂದು ಆಶೀರ್ವಾದ ಮಾಡಿ ಹೋಗಿದ್ದಾರೆ. ಹಾಗೆ ನಮ್ಮ MLC ಆದಂಥ JDSನ MLC ಆದಂಥ ಜವರಾಯಿಗೌಡರು ಬಂದಿದ್ದಾರೆ. ಹಾಗೆ KGF ಕ್ಷೇತ್ರದ ಮಾಜಿ ಶಾಸಕರಾದಂಥ ಸಂಪಂಗಿಯವರು ಬಂದು ಹೋಗಿದ್ದಾರೆ. ಮಿತ್ರರಾದಂಥ ರುದ್ರೇಶ್ ಅವರು, ಹಾಗೆ ನಮ್ಮೆಲ್ಲ BJP ಮತ್ತು JDSನ ಪ್ರಮುಖರು ಬಂದು ಈ ಒಂದು ಶುಭಾಶಯವನ್ನು ಕೋರಿ ಹೋಗಿದ್ದಾರೆ. ಕಾರ್ಯಕ್ರಮ ಉಪಸ್ಥಿತರಿದ್ದಂಥ ಮಾಜಿ ಮುಖ್ಯಮಂತ್ರಿ, ಹಾಗೆಯೇ ಭಾರತೀಯ ಜನತಾ ಪಕ್ಷದ ರಾಜ್ಯದ ಮಾಜಿ ಅಧ್ಯಕ್ಷ, ಕೇಂದ್ರದ ಮಾಜಿ ಸಚಿವ ಸದಾನಂದ ಗೌಡರು ಮಾತನಾಡಿ ಕೂಡ ಮಾರೇಗೌಡರ ವಿಶ್ವಾಸದಿಂದ ನಾನು ಈ ಕಾರ್ಯಕ್ರಮಕ್ಕೆ ಬಂದಿದ್ದೇನೆ. ಅಧಿಕಾರ ಮುಖ್ಯ ಅಲ್ಲ, ಅವರ ಸಮಾರಂಭದಲ್ಲಿ ಪಾಲ್ಗೊಳ್ಳುವಂಥದ್ದು ನನ್ನ ಕರ್ತವ್ಯ ಅಂತ ಭಾವಿಸಿದ್ದೇನೆ ಅನ್ನುವಂಥ ಮಾತುಗಳನ್ನು ಕೂಡ ಆಡಿದ್ದಾರೆ. ಗೌಡರು ಒಂದು ಕಾಲಘಟ್ಟದಲ್ಲಿ ಈ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರಾಗಿ 12,000 ಇದ್ದಂಥ ಮತವನ್ನು 62,000ಕ್ಕೆ ತಗೊಂಡು ಹೋದಂಥ ಒಬ್ಬ ಧೀಮಂತ ನಾಯಕ ಆಗಿ ಅವರು ಈ ಭಾಗದಲ್ಲಿ ಮೂಡಿ ಬಂದದ್ದು ಕಂಡಿದೆ. ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಒಂದಷ್ಟು ಸಮಾಜದಲ್ಲಿ ಸಾರ್ವತ್ರಿಕವಾಗಿ ಪ್ರತಿಯೊಬ್ಬನು ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ತಾರೆ. ಆದರೆ ಹಲವಾರು ಜನರ ಹುಟ್ಟುಹಬ್ಬಕ್ಕೆ ಸ್ವಲ್ಪ ವಿಶೇಷತೆ ಇರ್ತದೆ. ಸಾಮಾಜಿಕ ಪರಿವರ್ತನೆಯಲ್ಲಿ ವ್ಯಕ್ತಿಗಳು ಭಾಗಿಯಾಗಬೇಕು. ಸಾಮಾಜಿಕ ಪರಿವರ್ತನೆಯಲ್ಲಿ ಇನ್ನಷ್ಟು ಜನರಿಗೆ ಸೇವೆಯನ್ನು ಕೊಡುವಂಥ ಕೆಲಸ ಕಾರ್ಯಗಳನ್ನು ಮಾಡಬೇಕು. ಹುಟ್ಟುಹಬ್ಬಗಳನ್ನು ಆಚರಿಸುವಂಥದ್ದು ಕೇವಲ ಅದನ್ನು ಪ್ರಚಾರಕ್ಕೆ, ಅದನ್ನು ತನ್ನ ವೈಭವವನ್ನು ಮೆರಲಿಕ್ಕೆ ಅಲ್ಲ. ಆ ಸಂದರ್ಭದಲ್ಲಿ ಹುಟ್ಟುಹಬ್ಬದ ನೆನಪಿಗಾಗಿ ಹಲವಾರು ಜನ ಬಡ ವರ್ಗದ ಜನರಿಗೆ ಆಸರೆಯಾಗಿ ನಿಲ್ಲುವಂಥದ್ದು. ಇವತ್ತು ನಾನು ನೋಡ್ತಾ ಇದ್ದೆ, ಅಲ್ಲಿ ಎಷ್ಟು ರಶ್ ಇದೆ ಅಂತ ಹೇಳಿದ್ರೆ ನನಗೆ ಒಳಗೆ ಹೋಗ್ಲಿಕ್ಕೆ ಆಗಲಿಲ್ಲ. ಯಾವತ್ತೂ ಒಬ್ಬ ವ್ಯಕ್ತಿಯ ಕಣ್ಣು ಭಾರಿ ಸರಿಯಾಗಿರ್ಬೇಕಂತ, ಒಂದು ನೋಡುವ ದೃಷ್ಟಿ ಸರಿಯಾಗಬೇಕು. ಅದು ಆಂತರಿಕ ದೃಷ್ಟಿ ಇರ್ಬೋದು, ಬಾಹ್ಯ ದೃಷ್ಟಿ ಇರ್ಬೋದು, ಅದು ಸರಿ ಇರಬೇಕು. ಕನ್ನಡಕಗಳನ್ನ ಅಂದ್ರೆ ಸ್ಪೆಕ್ಸ್ ಅನ್ನು ವಿತರಣೆ ಮಾಡ್ತಾ ಇದ್ರು. ನನಗೆ ತುಂಬಾ ಖುಷಿ ಆಯ್ತು. ಸಾಮಾನ್ಯ ಒಬ್ಬ ವ್ಯಕ್ತಿ ಅವನಿಗೆ ಇದನ್ನೆಲ್ಲವನ್ನು ಪೂರೈಕೆ ಮಾಡಿಕೊಳ್ಳಲಿಕ್ಕೆ ಆಗುದಿಲ್ಲ. ವಿಶೇಷವಾಗಿ ತಜ್ಞ ಡಾಕ್ಟರಿಂದ ಅದನ್ನ ಅವರ ಕಣ್ಣಿನ ದೃಷ್ಟಿ ದೋಷವನ್ನು ಐಡೆಂಟಿಫೈ ಮಾಡಲಿಕ್ಕೆ ಆಗುದಿಲ್ಲ. ಇದೆಲ್ಲ ನೋಡಿದಾಗ ಮಾರೇಗೌಡರು ಈ ಹಿಂದೆ ಮಾಡಿದಂಥ ಭಾರತೀಯ ಜನತಾ ಪಕ್ಷದ ಸಂಘಟನೆ, ಪಕ್ಷಕ್ಕೆ ಒಂದು ನಿಷ್ಠೆ, ಎಲ್ಲೋ ಒಂದು ಕಡೆಗೆ ಎಲ್ಲರನ್ನು ಕೂಡ ಈ ಹುಟ್ಟುಹಬ್ಬದ ನೆಪದೊಳಗೆ ಒಟ್ಟಿಗೆ ಸೇರುವಂತೆ ಮಾಡ್ತಾ
ಕೇವಲ 2-3 ಜನ ಮಾತ್ರ ದೂರ ಉಳಿದದ್ದನ್ನು ಬಿಟ್ಟರೆ ಉಳಿದಂಥವರೆಲ್ಲರೂ ಕೂಡ ಒಟ್ಟಿಗೆಯನ್ನು ಸೇರಿ ಮಾರೇಗೌಡರ ಹುಟ್ಟುಹಬ್ಬವನ್ನು ಆಚರಿಸುವುದರ ಮೂಲಕವಾಗಿ ಮಾರೇಗೌಡರು ಅತ್ಯುತ್ತಮ ಸಂಘಟಕ, ಅವರಿಗೆ ಎಲ್ಲೋ ಒಂದು ಕಡೆ ಅನ್ಯಾಯವಾಗ್ತಿದೆ, ನ್ಯಾಯ ಸಿಗಬೇಕು ಅನ್ನುವಂತಹ ಒಂದಷ್ಟು ಒಕ್ಕೂರಿನ ಧ್ವನಿ ಬಂದಿದೆಯಾ, ಒಗ್ಗಟ್ಟಿನ ಧ್ವನಿ ಬಂದಿದೆಯಾ ಅನ್ನುವಂಥದ್ದು ವ್ಯಕ್ತವಾಗಿರ್ತಕ್ಕಂಥದ್ದು. ಬಹುತೇಕವಾಗಿ ಎಲ್ಲರೂ ಬಂದು ಶುಭಾಶಯಗಳನ್ನು ವಿನಿಮಯ ಮಾಡಿಕೊಂಡಿರ್ತಕ್ಕಂಥದ್ದು. ಒಂದು ಹುಟ್ಟುಹಬ್ಬವನ್ನು ನೆಪವನ್ನಾಗಿಸಿಕೊಂಡು ಮಾಡಿರ್ತಕ್ಕಂಥ ಕಾರ್ಯಕ್ರಮ. ಸ್ಥಳೀಯ GBA ಆಕಾಂಕ್ಷಿತರಿರ್ಬೋದು ಅಥವಾ ಬೇರೆ ಬೇರೆ ಪಕ್ಷದವರಿರ್ಬೋದು, ಎಲ್ಲರೂ ಕೂಡ ಭಾಗವಹಿಸೋರಿಗೆ ಶುಭವನ್ನು ಕೋರಿದ್ದಾರೆ. ಅದರ ಬಹುತೇಕ ಎಲ್ಲ ಚಿತ್ರಗಳು, ಎಲ್ಲ ಹೇಳಿಕೆಗಳು ನಿಮ್ಮ ಗಮನಕ್ಕೆ ಕೊಡ್ತಾ ಇದ್ದೇನೆ. ಮಾರೇಗೌಡರ ಹುಟ್ಟುಹಬ್ಬದ ಹಿನ್ನೆಲೆಗೆ 680 ಕನ್ನಡಕ ಉಚಿತವಾಗಿ ವಿತರಣೆಯನ್ನು ಮಾಡೋದ್ರ ಮೂಲಕವಾಗಿ 1260 ಜನರಿಗೆ ಹೆಲ್ತ್ ಚೆಕಪ್ ಮಾಡಿರ್ತಕ್ಕಂಥದ್ದು, 160 ಜನಕ್ಕೆ ECG ಚೆಕ್ ಮಾಡಿರ್ತಕ್ಕಂಥದ್ದು, 680 ಕನ್ನಡಕ ವಿತರಣೆ, ಬೀದಿ ಬದಿ ವ್ಯಾಪಾರದಲ್ಲಿ ಛತ್ರಿ ವಿತರಣೆ ಮಾಡಿರ್ತಕ್ಕಂಥ ಸುದ್ದಿಯನ್ನು ನಿಮಗೆ ಗಮನ ಕೊಟ್ಟಿದ್ದೇನೆ. ಮತ್ತೆ ವಿಶೇಷ ಸುದ್ದಿ, ವಿಶೇಷ ಮಾಹಿತಿಯನ್ನು ಹೊತ್ತು ಬರ್ತಾನೆ. ನಮಸ್ಕಾರ.